ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿರುವ ಜ್ಞಾನ ಬೋಧ ಶಾಲೆಯಲ್ಲಿ ಜವಾಹರ್ ಬಾಲ್ ಮಂಚ್ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಕೆಸಿ ನವೀನ್ ಗೌಡ ನೇತೃತ್ವದಲ್ಲಿ ಮಂಗಳವಾರದಂದು ಹಮ್ಮಿಕೊಂಡಿದ್ದ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನೆರವೇರಿಸಿ ಮಾತನಾಡಿದರು. ಇವತ್ತಿನ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು. ಈ ದೇಶ ಎಂದರೇನು? ಈ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು? ಈ ದೇಶದ ಸಂವಿಧಾನ ಬರೆದವರು ಯಾರು ಎಂಬಂತಹ ಎಲ್ಲ ವಿಷಯಗಳು ಮಕ್ಕಳಿಗೆ ತಿಳಿಯಬೇಕು. ಮಕ್ಕಳಿಗೆ ದೇಶ ಮತ್ತು ಈ ರಾಜ್ಯದ ಬಗ್ಗೆ ಕಾಳಜಿ ಹುಟ್ಟಬೇಕು. ಇಂದಿನ ಮಕ್ಕಳೇ ಮುಂದಿನ ದೇಶ ನಡೆಸುವ ಉತ್ತಮ ಪ್ರಜೆಗಳಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಜವಾಹರ್ ಬಾಲ್ ಮಂಚ್ ರಾಜ್ಯ ಅಧ್ಯಕ್ಷ ಮೊಹಮ್ಮದ್ ಮಾವು, ನಿಗಮ ರಾಜ್ಯ ಅಧ್ಯಕ್ಷ ಬಿ. ಸಿ. ಮುದ್ದು ಗಂಗಾಧರ್, ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ರಾಜ್ಯ ಸಂಚಾಲಕ ನರೇಶ್ ಕುಮಾರ್, ಊರಬಾಗಿಲು ಶ್ರೀನಿವಾಸ್, ಜಯದೇವ, ಜವಾಹರ್ ಬಾಲ್ ಮಂಚ್ ಜಿಲ್ಲಾ ಅಧ್ಯಕ್ಷ ಕೆಸಿ ನವೀನ್ ಗೌಡ, ಯಲ್ಲಪ್ಪ, ಉಲ್ಲಾಸ್, ಮಹಿಳೆ ಅಧ್ಯಕ್ಷೆ ಚಂದ್ರಕಲಾ, ಮುರಳಿಗೌಡ, ಸೋಮಶೇಖರ್, ಬಾಬು, ಹೂಮಂಡಿ ಮಂಜುನಾಥ್, ನವೀನ್, ವಸೀಂ ಸೇರಿದಂತೆ ಹಲವು ಶಾಲೆಯ ಮಕ್ಕಳು ಇತರರು ಇದ್ದರು. ನಮಸ್ಕಾರ. ಇವತ್ತಿನ ದಿವಸ ಜವಾಹರ್ ಬಾಲ್ ಮಂಚ್ ಚಾಚಾಜಿ ನೆಹರು ಗೋಲ್ಡನ್ ಪೇಂಟಿಂಗ್ ಕಾಂಪಿಟೇಷನ್ ಜಿಲ್ಲಾ ಮಟ್ಟದಲ್ಲಿ ಜ್ಞಾನಬೋಧ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕೆಎಚ್ ಮುನಿಯಪ್ಪನವರು ಮತ್ತು ರಾಮಪ್ರಸಾದ್ ಅವರು, ಊರುಭಾಗದ ಸೀನಣ್ಣವರು, ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣವರು, ಮುದ್ದುಗಂಗಾಧರ್ ಅವರು, ನಿಗಮ ಮಂಡಳಿ ಅಧ್ಯಕ್ಷರು ಬಂದಿದ್ದರು. ಇನ್ನು ಕಾರಣಾಂತರಗಳಿಂದ ಡಿ.ಸಿ. ಚಂದ್ರಶೇಖರ್ ಸರ್ ಅವರು ಬರಲಿಲ್ಲ ಮತ್ತು ನಾರಾಯಣ ಸಾಮಣ್ಣವರು ಬರಬೇಕು, ಅವ್ರ ಮದುವೆ ಬಿದಿಯಲ್ಲಿದ್ದ ಅವರು ಬರಲಿಲ್ಲ. ಈ ಕಾರ್ಯಕ್ರಮ ಜಿಲ್ಲಾದ್ಯಂತ ಎಲ್ಲ ಶಾಲೆಯ ಮಕ್ಕಳು ಬಂದು ಭಾಗವಹಿಸಿ ಸುಮಾರು ಒಂದು 25 ಶಾಲಾ ಮಕ್ಕಳು ಬಂದಿದ್ದಾರೆ. ತುಂಬ ಯಶಸ್ವಿ ಆಗ್ತಾಯಿದೆ. ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಸಂಚಾಲಕರಾದ ನರೇಶ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ನ್ಯಾಷನಲ್ ಸಂಚಾಲಕರು ಇದಕ್ಕೆ. ಮತ್ತು ಚಂದ್ರಕಲಾ ಮೇಡಮ್ ಅವರು ಬಂದಿದ್ದಾರೆ. ರಾಜ್ಯಾಧ್ಯಕ್ಷರಾದ ಮೋಯಿನ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇದರಲ್ಲಿ ಈ ಚಿತ್ರಕಲೆಯಲ್ಲಿ ನಾವು 3 ಥೀಮ್ಸ್ ಕೊಟ್ಟಿದ್ದೀರಿ ಏಜ್ ಗ್ರೂಪ್ಸ್ಗೆ. 7 to 10 ಅವ್ರಿಗೆ ಮೈ ಇಂಡಿಯನ್ ಫೆಸ್ಟಿವಲ್ಸ್ ಅಂತ ಕೊಟ್ಟಿದ್ದೀರಿ. 11 to 14 ಇಯರ್ಸ್ ಅವ್ರಿಗೆ ಮೈ ಡ್ರೀಮ್ ಫಾರ್ ವರ್ಲ್ಡ್ ಅಂತ ಕೊಟ್ಟಿದ್ದೀರಿ. ಮತ್ತು 15 to 18 ಅವ್ರಿಗೆ ಮೈ ವಿಷನ್ ಫಾರ್ ನ್ಯೂ ಡೆಲ್ಲಿ. ಇದರಲ್ಲಿ ವಿಧವಾಗಿ ಅವ್ರಿಗೆ ಇದು ಕೊಟ್ಟಿದ್ದೀವಿ ಥೀಮ್ಸು. ಅದರಲ್ಲಿ ಸೆಲೆಕ್ಟ್ ಆದವ್ರಿಗೆ ರಾಜ್ಯ ಮಟ್ಟದಲ್ಲಿ 9ನೇ ತಾರೀಕು ಕಾರ್ಯಕ್ರಮ ಮಾಡಿ ಅದನ್ನು ಯಶಸ್ವಿ ಮಾಡ್ತೀರಿ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ. ಭಾಗವಹಿಸಿದವ್ರಿಗೆಲ್ಲ ಪ್ರಶಸ್ತಿ ಪತ್ರ, ಅವ್ರಿಗೆ ಮೆಡಲ್ಸ್ ಕೊಡ್ತಾಯಿದ್ದೀರಿ, ಪ್ರೋತ್ಸಾಹ ಪತ್ರನೂ ಕೊಡ್ತಾಯಿದ್ದೀರಿ. ಎಷ್ಟು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಸರ್? ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 700-800 ಜನ ಮಕ್ಕಳು ಭಾಗವಹಿಸಿದ್ದಾರೆ.